ಸಂಘಟನೆಗೆ. ರಾಜಾನಂದರು ನಮಸ್ಕಾರ. ಹಸಿ ಭತ್ತ ಬಯಸಿ ಬೆಲ್ಲ ಬನ್ನೂರಿನ ಹೆಮ್ಮೆಯ ಒಂದು ವ್ಯಾಖ್ಯಾನ ಅಂತಲೇ ಹೇಳ್ಬೋದು ನಾವು. ಅದನ್ನು ನೀವು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಒಂದು ಸಂಘಟನೆ, ಮತ್ತೊಂದು ರೈತ ಸಂಘಟನೆ ಕೂಡ ಆಗಿದೆ. ಏನು ಹೇಳ್ತಾರೆ? ಇವತ್ತು ಬೆಂಬಲ ಕೂಡ ಸೂಚಿಸಿದ್ದೀರಾ. ಈಗ ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ವಿವಿಧ ಸಂಘಟನೆಗಳು ಎಲ್ಲ ರಾಜ್ಯದ ಒಕ್ಕೂಟದಿಂದ ಬೆಂಬಲ ಸೂಚಿಸಿದ್ದೀವಿ. ಜೊತೆಗೆ ನಮ್ಮ ಶಂಕರಣ್ಣವ್ರು ಹೇಳಿದ್ರು, ಒಳಗಡೆ 100 ವರ್ಷದ ಮರಗಳಿವೆ. ಮಹಾರಾಜರು ಕೊಟ್ಟಿರೋದು 112 ವರ್ಷ, 12ರಲ್ಲಿ ಕೊಟ್ಟಿದ್ದಾರೆ. 114 ವರ್ಷ 15 ವರ್ಷ ಆಗುತ್ತೆ. ಈಗ 3 ವರ್ಷ ಚಿಲ್ಡ್ರನ ಅಂತೇಳಿ 114-15 ವರ್ಷ ಆಗಿದೆ. ಒಂದು ಮರ 50 ವರ್ಷ ಆದರೆ, ಬೇರೆ ಅಂತ ಹೇಳಿದ್ರೆ ಅದು 1-2 ಕೋಟಿ ರೂಪಾಯಿ ಆಗುತ್ತೆ. 50 ವರ್ಷ ತುಂಬಿದ್ರೆ ಆಕ್ಸಿಜನ್ ಇದಾಗುತ್ತೆ. ಅಂಥದ್ದು ಎಷ್ಟು ಮರಗಳಿದೆ? 100 ವರ್ಷದ ಮರಗಳಿದೆ ಅಂತ ಹೇಳಿದ್ರೆ ಒಂದು 10 ಕೋಟಿ ಆಗುತ್ತೆ ಒಂದು ಮರಕ್ಕೆ ಇಟ್ಕೊಳ್ಳಿ. ಒಂದು 50 ವರ್ಷ ಆದರೆ ನಿಮ್ಗೆ 2 ಕೋಟಿ ಆಗುತ್ತೆ. 100 ವರ್ಷದ ಮರಗಳು ಇದೆ. ಆಕ್ಸಿಜನ್ನು ಯಾವ ರೀತಿ ಸಪ್ಲೈ ಮಾಡುತ್ತೆ, ಮನುಷ್ಯನ ಉಸಿರಾಟ ಯಾವ ರೀತಿ ಇರ್ತದೆ? ಯಾಕೆ ಅಂತಂದರೆ ಇದು ರಾಜ್ಯದ ಮುಖ್ಯಮಂತ್ರಿಯವರ ಕ್ಷೇತ್ರ ಮತ್ತು ಎಸ್ ಸಿ ಮಾದೇವಪುರ ಇಬ್ಬರು ಸೇರುತ್ತೆ. ಈ ಕ್ಷೇತ್ರದಲ್ಲಿ ಅವ್ರದ್ದು ಆಗುತ್ತೆ. ಅದರಿಂದ ಇದೇನು ಅವರು ಕೈ ಬಿಡೋಕ್ಕೇನು ದೊಡ್ಡದೇನಲ್ಲ. ಅವ್ರ ಕೈಲಿದೆ, ಅವರ ಕ್ಷೇತ್ರದಲ್ಲಿದೆ. ಇಲ್ಲ ಅಂತಂದ್ರೆ ಹೋರಾಟದ ಮುಖೇನ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಈಗೇನು ನಮ್ಮ ಏನು ಈ ರೇಷ್ಮೆ ಬೆಳೆಗಾರರು ಒಂದು ಕಾರ್ಖಾನೆಗೆ ನಾವು ಇನ್ನೂ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಕೊಡಿ ಅಂತ ನಾವು ಇನ್ನೊಂದು ಸ್ವಲ್ಪ ಜಮೀನು ಕೇಳಿದ್ರೆ ಜಮೀನು ಕೊಡ್ತಾ ಇಲ್ಲ. ಇರೋದನ್ನೇ ಕಿತ್ಕೋಬೋದು. ಇನ್ನೊಂದು ಸ್ವಲ್ಪ ಯಾಕೆ ಇರೋದನ್ನ ಇಂಪ್ರೂವ್ಮೆಂಟ್ ಮಾಡಿ, ಇವರ ಒಂದು ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಆದಂಥ ಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು. ಆ ಇಂಪ್ರೂವ್ಮೆಂಟ್ ಮಾಡೋದ್ರ ಬದಲು ಇರೋದನ್ನೇ ಕಿತ್ಕೊಂಡ್ರೆ ಮಾಡೋದು ಹೆಂಗೆ? ಇನ್ನೊಂದು ವಿಷಯ, ಮರಗಳಿವೆ. ಕಾರ್ಮಿಕರು ಹೇಳ್ತಾರೆ ಕಳೆದ ಸಾರಿ 30 ಕೋಟಿಯಷ್ಟು ಸರ್ಕಾರಕ್ಕೆ ಕೊಟ್ಟಿದ್ದೀರಂತೆ. ರಾಜ್ಯ ಸರ್ಕಾರ ಕೊಟ್ಟಿರೋದು ಈ ಒಂದು ಕ್ಷೇತ್ರದಿಂದ ಲೆಕ್ಕ ಹಾಕೊಳ್ಳಿ. ಈಗ ಈ ಉದ್ಯಮ ಇದೆಯಲ್ಲ, ರೇಷ್ಮೆ ಈ ನಾಡಿನ ಇದನ್ನ ಕಟ್ಟಿದೆ. ಆಮೇಲೆ ಈ ತಯಾರಾಗುವಂಥ ರೇಷ್ಮೆ ಅಷ್ಟು ಒಂದು ವಿಶೇಷತೆ ಇದೆ ಅಂತ ಹೇಳಿದ್ರೆ, ಮೈಸೂರು ಮಹಾರಾಜರು ಅಷ್ಟು ಸ್ವತಂತ್ರ ಪೂರ್ವದಲ್ಲೇ ಮಾಡಿರೋದು. 1912 ಅಂತ ಹೇಳಿ 1912 ಅಂತ ಹೇಳಿದ್ರೆ ಎಷ್ಟು 126 62 ವರ್ಷ ಹಿಂಭಾಗನೆ 114 ವರ್ಷ ಅಷ್ಟು ಪೂರ್ವದಲ್ಲೇ ಮಾಡಿದ್ದಾರೆ. ಅದರಿಂದ ಈ ಹೋರಾಟ ನಿಲ್ಲಲ್ಲ. ಅವರೇ ನಮ್ಮ ಸಂಘಟನೆ ಹೇಳ್ದಂಗೆ ಇಲ್ಲಿ ಬಂದು ಜಿಲ್ಲಾಧಿಕಾರಿ ಬಂದು ಕೈ ಮುಟ್ಟಿದ್ದೀವಿ ಸರ್ಕಾರದ ಆದೇಶನ ನಮ್ಗೆ ಇಲ್ಲಿ ತಲುಪಿಸುವವರೆಗೂ ನಮ್ಮ ಸಂಘಟನೆ ಮತ್ತು ವಿವಿಧ ಸಂಘಟನೆಯವರು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟನ ಕೈ ಬಿಡಲ್ಲ ಅಂತೇಳಿ ಈ ಮುಖೇಣ ಹಸಿ ಭತ್ತ ಬಿಸಿಬೆಲ್ಲ ಬನ್ನೂರು ಕರ್ನಾಟಕ ರಾಜ್ಯ ರೈತ ಸಂಘ ಅಂತೇಳಿ ಒಂದು ನಮ್ಮ ಬೆಂಬಲವನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಕೂಡ ಬಂದು ಅವ್ರ ಬೆಂಬಲ ಸಲ್ಲಿಸಿದ್ದಾರೆ. ಈ ಒಂದು ಹೋರಾಟಕ್ಕೆ ಎಲ್ಲರೂ ಯಾರ್ಯಾರು ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿ ಒಂದು ಅವ್ರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತೀವಿ. ಮತ್ತು ಇಲ್ಲಿ ಮಾಡೋಂಥ ಉಪವಾಸ ಒಂದಿದ್ರು ಕೈ ಬಿಟ್ಟವ್ರು ಅಂತ ಹೇಳ್ತಾರೆ. ಎಷ್ಟೊತ್ತು ಬಿಟ್ಟರು ಅವರೇ ಬಂದಿದ್ರು, ಅಶೋಕ್ ಅವರು ಮತ್ತು ಅವರೆಲ್ಲ ಬಂದು ಅದರಿಂದ ಹೋರಾಟನ ಮಾಡೋದು. ಆಮೇಲೆ ಆ ಉಪವಾಸ ಕೂತಿದಾಗ ಒಂದು ವ್ಯಾನ್ ಇದಿಲ್ಲ, ಅದು ಆಂಬುಲೆನ್ಸ್ ಇಲ್ಲ, ಒಂದು ಜವಾಬ್ದಾರಿ ಇಲ್ಲ. ಹೇಳಿದ್ರೆ ತಾಲೂಕು ಆಡಳಿತ ವ್ಯವಸ್ಥಾಪಕರು ಹೇಳ್ತಾರೆ, ಅಧಿಕಾರಿಗಳು ತಾಸಾರ ಆ ಥರ ಏನೇ ಸಮಸ್ಯೆ ಅದ ಕಳಿಸ್ತೀವಿ ಬಿಡಿ. ಎಲ್ಲಿ ಕಳಿಸ್ತಾರೆ? ಅಲ್ಲ, ಮಾಮೂಲಿ ಆಂಬುಲೆನ್ಸ್ ಬರೋದೇ 1 ಗಂಟೆ 2 ಗಂಟೆ ಆಗುತ್ತೆ. ನಿಂತಿರ್ಬೇಕು. ಯಾಕೆಂತಂದ್ರೆ ಅವ್ರು ಏನೋ ಒಂಥರ ಅಸಡ್ಡೆ ಮನೋಭಾವ ಇದೆ. ಅಸಡ್ಡೆ ಮನೋಭಾವ ಮಾಡಬಾರ್ದು. ಅದಕ್ಕೆ ಮುಂದಿನ ದಿನದಲ್ಲಿ ಏನು ಈ ರಾಜ್ಯದ ಜನ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಯಾಕೆ ಅಂತಂದ್ರೆ ಈ ಒಂದು ಹೋರಾಟ ನಿರಂತರ ಇರ್ತದೆ. ಎಲ್ಲ ಯಾವುದೇ ಒಂದು ರೈತರ ತೊಂದರೆ ಆಗಲಿ, ಕಾರ್ಮಿಕರ ತೊಂದರೆ ಆಗಲಿ, ಆ ತೊಂದರೆಗಳನ್ನ ಯಾವ ರೀತಿ ರೈತ ಸಂಘದಿಂದ ಒಂದು ಹೋರಾಟದ ಮುಖೇಣ ಉತ್ತರ ಕೊಡ್ತೀವಿ ಹೊರತು ಇವರು ಈ ಒಂದು ತಂಬಾಳಿಕೆಗೆ ಮಾಡೋದು ಬೇರೆ ಕಡೆ ಇದೆಯಲ್ಲ, ಕ್ರೀಡಾಂಗಣ ಬೇರೆ ಕಡೆ ಮಾಡಲಿ, ಇರೋದನ್ನ ಯಾಕೆ ಅಲ್ಲ. ಇವರೇನು ಎಲಿಪ್ಯಾಡ್ ಇಸ್ಕೊಳಕ್ಕೆ ಏನಾದ್ರು ಜಾಗ ಮಾಡ್ಕೋತಾರ ಅಂತ, ಎಲಿಪ್ಯಾಡ್ ಇಸ್ಕೊಳಕ್ಕೆ ಏನಾದ್ರು ಜಾಗ ಮಾಡ್ಕೋತಾರ ಅಂತ ಗೊತ್ತಾಗ್ತಿಲ್ಲ. ಸ್ಪೋರ್ಟ್ಸ್ ರಾಜಕೀಯ ವ್ಯಕ್ತಿಗಳು ಸ್ಪೋರ್ಟ್ಸು ಎಲ್ಲರಿಗೂ ಬೇಕು, ಅವಶ್ಯಕತೆ ಇದೆ. ಇರೋದನ್ನ ಕಿತ್ಕೊಂಡು ಯಾಕೆ ಮಾಡ್ತೀರಿ? ಬೇರೆ ಕಡೆ ಎಲ್ಲಾರ ಮಾಡಿ. ಈಗ ಹಲವಾರು ಜನ ಹೇಳಿದ್ರು, ಬೇರೆ ಬೇರೆ ಪಕ್ಷದ ಮುಖಂಡರು ಕೂಡ 30 ಎಕರೆ ಒಂದ್ ಕಡೆ ಇದೆ ಅಂತೆ, ಇನ್ನೆಲ್ಲ ಒಂದ್ ಕಡೆ ITI ಕಾಲೇಜ್ ಅಲ್ಲೂ ಜಾಗ ಇದೆಯಂತೆ. ಬೇರೆ ಬೇರೆ ಕೃಷಿ ಭೂಮಿಗಳನ್ನ ಬಿಟ್ಟು ಅಥವಾ ಅವ್ರು ತಗೊಳ್ಳೋದು ಬೇಡ, ಅಟ್ಲೀಸ್ಟ್ ಸರ್ಕಾರಿ ಭೂಮಿ ಗೋಮಾಳಗಳು ಇದೆಯಂತ ತಗೊಂಬೋದಲ್ಲ. ಇಲ್ಲಿ ನೋಡಿ, ಮುಖ್ಯವಾಗಿ ಇಲ್ಲಿ ಕ್ರೀಡಾಂಗಣ ಆದ್ರೆ ರಾಜ್ಯ ಮಟ್ಟದ ಸ್ಪೋರ್ಟ್ಸ್ ನಡೆದಾಗ ಎಲ್ಲ ಟ್ರಾಫಿಕ್ ಆಗುತ್ತೆ.
ನೋಡಿ ಇಲ್ಲಿ ಇಷ್ಟು ಕೂಡ ಟ್ರಾಫಿಕ್ ಆಗುತ್ತೆ. ಹೆಂಗೆ ಇವರು ಅವೈಜ್ಞಾನಿಕವಾಗಿ ಮಾಡ್ತಾರೋ ಗೊತ್ತಿಲ್ಲ. ಆಚೆ ಕಡೆ ಒಂದು ಸ್ವಲ್ಪ ಇಂಟೀರಿಯರ್ ಕ್ರೀಡಾಂಗಣ ದೊಡ್ಡದಾಗಿ ಸುಮಾರು ದೊಡ್ಡದೊಂದು ಕ್ರೀಡಾಂಗಣ ಮಾಡೋದು. ಇಲ್ಲಿ ಸಿಟಿ ಒಳಗಡೆ ಮಾಡಿದಾಗ ತೊಂದರೆನೂ ಕೂಡ. ಯಾವ್ದೋ ಯೋಜನಾಧಿಕಾರಿ ವಾಗ್ದಾನ ಕೊಟ್ಬಿಟ್ರಂಗ ಅವ್ರು ಯಾರೋ ಟೆಂಡರ್ಗೆ ನಾನು ಕೊಡ್ತೀನಿ, ನೀವು ಕಮಿಷನ್ ಕೊಡಬೇಕು ಅನ್ನೋ ಮಟ್ಟಿಗೆ ಏನೋ ಆಗ್ಬಿಟ್ಟಿದೆ ಅಂತ ಅರ್ಥ ಆಗ್ತಿಲ್ಲ. ಯಾಕೆಂತಂದ್ರೆ ಇದು ಮೈಸೂರು ಮಹಾರಾಜರ ಅವರ ಹೆಸರು ಉಳಿಬೇಕು. ಯಾಕೆಂದ್ರೆ ಅವರ ಕೊಡುಗೆ ಕೊಟ್ಟಿರೋದು ಇವ್ರು ಯಾರು ಯಾವ ಸರ್ಕಾರನೂ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿರೋದು ಮೈಸೂರು ಮಹಾರಾಜರು. ಅದನ್ನ ಕಿತ್ಕೋಕ್ ಹೋಗ್ಬಾರ್ದು ಅಷ್ಟೇ. ಅವರು ಕಿತ್ಕೊಳ್ಳೋ ಕೆಲಸ ಮಾಡಿದ್ರೆ ಅದು ಬೇರೆ. ನೋಡಿ ಇಲ್ಲಿ ಒಂದು ಇಲ್ಲಿ ಎಲ್ಲ ಕಾರ್ಮಿಕರು ಹೇಳ್ತಾರೆ, ಒಂದು ಕಲ್ಲಿತ್ಲು ಬಂದ್ರೆ, ಒಂದು ಟನ್ ಲೋಡ್ ಕಲ್ಲಿಟ್ಲು ಬಂದ್ರೆ 12 ವೀಲು 10 ವೀಲು ಗಾಡಿಗಳು ಬಂದ್ರೆ ಟರ್ನ್ ಮಾಡಕ್ಕಾಗಲ್ವಂತೆ. ಈ ಜಾಗದಲ್ಲಿ ನೋಡಿ, ಈ ಫ್ಯಾಕ್ಟರಿ ಜಾಗದಲ್ಲಿ ಟರ್ನ್ ಮಾಡಕ್ಕಾಗಲ್ವಂತೆ. ಅಂತರದಲ್ಲಿ ಅದನ್ನ ಇವರು ವ್ಯವಸ್ಥಿತವಾಗಿ ಗೇಟ್ ನ ಮಾಡಕ್ಕಾಗಿಲ್ಲ, ಮತ್ತೆ ಜಾಗ ವ್ಯವಸ್ಥಿತ ಮಾಡಕ್ಕಾಗಿಲ್ಲ. ಮತ್ತೆ IB ಕೂಡ ಇದೆ ಸರ್, ಇಲ್ಲಿ ಒಳಗಡೆ ಇದೆ. IB ನೋಡಿದ್ರೆ ಹೆಂಗಿದೆ ಅಂತ ಅಲ್ಲಿ ಇವ್ರು ಉಳ್ಕೊಳ್ಳಂತ IBಗಳು ಜನಪ್ರತಿನಿಧಿಗಳು ಬಂದು ಯಾರ ರೈತ ಸಂಘಟನೆಗೂ ಒಂದು ಮೀಟಿಂಗ್ ಮಾಡೋಕ್ಕೂ ಕೊಡಲ್ಲ ಇವ್ರ ಯೋಗ್ಯತೆಗೆ IBನ. ಇವರು ಉಳ್ಕೊಳಕ್ಕೆ ಅಲ್ಲಿಂದ ರೆಕಮೆಂಡೇಶನ್ಗಳು ತಗೊಂಡ್ಬರ್ತಾರೆ. IB ಕತೆ ನೋಡಿದ್ರೆ ನಾಚಿಕೆ ಆಗ್ತದೆ, ಆ ಮಟ್ಟಿಗಿದೆ. ಮೂಲಭೂತ ಸೌಕರ್ಯಗಳಿಲ್ಲ ಇಲ್ಲಿ. ಆಮೇಲೆ ಇವರು ಓಡಾಡದಂತ ಜೀಪ್ಗಳು, ಏನ್ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಸೋಕಾಲ್ಡು ಅವ್ರು ಓಡಾಡದಂತ ಜೀಪ್ಗಳು ಕುಟ್ಟಿಡಿತಾ ಇದೆ ಎಲ್ಲ. ಅದನ್ನ ತಗೊಂಡೋಗಿ ಹರಾಜು ಪ್ರಕ್ರಿಯೆ ಮಾಡಕ್ ಯೋಗ್ಯತೆ ಇದ್ರಂತ ಈ ಒಂದು ಸಂಸ್ಥೆ ಇವತ್ತು ಇದನ್ನ ಉದ್ಧಾರ ಮಾಡಕ್ ಆಗುತ್ತೆ ಸರ್. ಒಳಗಡೆ ಹೋಗಿ ನೋಡಿ ನೀವು, ಎಷ್ಟು ಜೀಪು ಕೆಟ್ಟ ನಿಂತಿರೋದು. ಸಾರ್ವಜನಿಕರ ರೈತರ ತೆರಿಗೆ ಹಣ ಇವತ್ತು ಪೋಲಾಗಿರುವಂತದ್ದು. ಈಗ ಈ ಹೋರಾಟ ಮುಖಾಂತರನೇ ಸರ್ಕಾರ ಉತ್ತರ ಕೊಡ್ತಾ ಇದೆ. ಎಲ್ಲರೂ 12 ದಿನ 13ನೇ ದಿನ ಇದು 12ನೇ ದಿನ 12ನೇ ದಿನ ಇದು ಒಂದು ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇದರಿಂದ ಈ ಒಂದು ಹೋರಾಟ ಕೈ ಬಿಡೋ ಪ್ರಶ್ನೆ ಇಲ್ಲ. ಏಕೆಂದರೆ ನಿರಂತರವಾಗಿರುತ್ತೆ. ಅವರು ಬಿಡ್ಲಿಲ್ಲ ಅಂತ ಹೇಳಿದ್ರೆ ಒಳಗಡೆ ಒಂದು ಮರ ಕಟ್ ಮಾಡಿದ್ರು ಕೂಡ ಇವರು ಕೊಡಲ್ಲ. ಈಗ ಪರಿಸರವಾದಿಗಳು ಬರ್ತಾರೆ, ಅವರು ಬೆಲೆ ಕೊಡಲ್ಲ. ಆಯ್ತಪ್ಪ, ಪ್ರಗತಿಪರ ಸಂಘಟನೆಗಳು ಬರ್ತಾರೆ, ಅವರು ಬೆಲೆ ಕೊಡಲ್ಲ. ಇವ್ರು ಯಾರಿಗೆ ಬೆಲೆ ಕೊಡ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಅಥವಾ ಇವ್ರು ಬಕೆಟ್ ಅಟ್ಲೀಸ್ಟ್ ಇವರು ಬಕೆಟ್ ಹಿಡಿತಾರಲ್ಲ, ಅವ್ರು ಬಂದು ಇವ್ರ ಪರವಾಗಿ ನಿಂತ್ಕೊಳ್ರಪ್ಪ ಹೋಗ್ಲಿ. ರಾಜಕೀಯ ಬಕೆಟ್ ಹಿಡಿತೀರಲ್ಲ ನೀವು, ಸೋಕಾಲ್ಡ್ ಕೆಲವರು ಎಲ್ಲ ರಾಜಕೀಯ ಪಕ್ಷದವ್ರು, ನೀವಾರು ಬಂದು ಅವ್ರ ಪರವಾಗಿ ನಿಂತ್ಕೊಂಡ್ರೆ ನಿಮ್ಮ ಪರವಾಗಾರೋ ಏನೋ ಆಗುತ್ತೆ ಅಂತ ನನ್ನ ಒಂದು. ಬೇರೆ ಕಡೆ ಹೋಗ್ಲೇಬೇಕು, ಬೇರೆ ಕಡೆ ಮಾಡಲೇಬೇಕು. ಒಂದು ಮೊಟ್ಟೆನೂ ಕೂಡ, ಒಂದು ಕೊಮ್ಮೆನೂ ಕೂಡ ಕಡಿಯೋಕ್ಕೆ ನಮ್ಮ ರಾಜ್ಯ ರೈತ ಸಂಘದಿಂದ ಯಾವುದೇ ಕಾರಣಕ್ಕೂ ಕೊಡೋದು ಇದು ಸದಸ್ಯತೆ. ಯಾಕೆಂದರೆ ನಮ್ಮ ಶಂಕರಣ್ಣವರು ಇದ್ದಾರೆ, ಇಲ್ಲಿ ಅನೇಕ ನಾಯಕರುಗಳಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ರಂಬೆನೂ ಕೂಡ ಕಟ್ಟು ಮಾಡೋಕ್ಕಂತೂ ಬಿಡೋಕ್ಕೆ ಹೋಗಲ್ಲ. ಇದು ಅವ್ರಿಗೆ ಬಿಟ್ಟಂಥ ವಿಚಾರ. ಈಗ ನಾವು ಬಿಡಲ್ಲ ಅಂತಂದ್ರೆ ಅವ್ರು ಏನು ತೀರ್ಮಾಡ್ತಾರೆ ಅಂದ್ರೆ ಎತ್ಕೊಂಡು ಹೋಗ್ತಾರ ನಮ್ಮನ್ನ ಇಟ್ಕೊಂಡು ಹೋಗ್ತಾರೆ. ಅದಕ್ಕೇನಿಲ್ಲ, ಯಾವುದೇ ಕಾರಣಕ್ಕೂ ಕೊಡೋದು. ಥ್ಯಾಂಕ್ ಯು ಅಧ್ಯಕ್ಷರ. ಇದರ ಹಿಂದೆ ಏನೋ ಹುನ್ನಾರಿದೆ. ಈ ಫ್ಯಾಕ್ಟ್ರಿನ ಮುಚ್ಚಿ ದುಡ್ಡಿನ ಲಾಭ ಮಾಡಿ ಹೊರಗಡೆ ಅವರಿಂದ ಕೋಟ್ಯಾಂತರ ರೂಪಾಯಿನ ಮೈಕ್ ಕೊಡಿ ಅವ್ರಿಗೆ. ಹೇಳಿ ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ರಿ. ಏನು ಯಾವ ವಿಚಾರ ಅಂತ ನಿಮ್ಗೆ ಗೊತ್ತಿರೋಂಥ ಹುನ್ನಾರ ಏನದು? ಅವರ ಉದ್ದೇಶ ಕ್ರೀಡಾ ನಿರ್ಮಾಣ ಮಾಡೋ ಅಂತ ಸ್ಥಳ ಅಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ಕಬಡ್ಡಿ ಕೋರ್ಟು, ಖೋಖೋ ಕೋರ್ಟ್ 2 ಕೋರ್ಟ್ ಮಾಡ್ಬೋದು. ಬ್ಯಾಡ್ಮಿಂಟನ್, ವಾಲಿಬಾಲ್ ಕೋರ್ಟ್ ಮಾಡ್ಬೋದು. ಇವ್ರು ಆಟ ಆಡಕ್ಕೆ ಆಗೋದಿಲ್ಲ. ಇದಕ್ಕೆ ಟ್ರ್ಯಾಕ್ ಹಾಕ್ಬೇಕು, ಕ್ರಿಕೆಟ್ ಆಡೋ ಅಂತದ್ದು ಜಾಗ ಹಾಕ್ಬೇಕು, ಮತ್ತೆ ಫುಟ್ಬಾಲ್ ಆಡೋ ಅಂತದ್ದು ಆಗ್ಬೇಕು. ಒಲಿಂಪಿಕ್ ಆಟಗಳು ನಮ್ಮ ತಾಲೂಕಿನಲ್ಲಿ ಇದ್ದಾರೆ. ಅಲ್ಲ ರೀ, ನ್ಯಾಷನಲ್ ಕೇಳಿ ನ್ಯಾಷನಲ್ ಲೆವೆಲ್ ಗೆದ್ದಂತ ಹೆಣ್ಣುಮಗಳಿಗೆ ಒಂದು ಪುರಸ್ಕಾರ ಮಾಡಕ್ ಯೋಗ್ಯತೆ ಇಲ್ದಿರಂತ ಆಡಳಿತ ಪಕ್ಷಗಳು, ರಾಜ್ಯ ಸರ್ಕಾರಗಳು, ಜೊತೆಗೆ ಜಿಲ್ಲಾಡಳಿತ ಮತ್ತೆ ತಾಲೂಕು ಆಡಳಿತ, ಆ ಹೆಣ್ಣುಮಗಳಿಗೆ ಒಂದು ಪ್ರೋತ್ಸಾಹಧನ ಕೊಡಕ್ ಯೋಗ್ಯತೆ ಇಲ್ದಿರಂತ ರಾಜಕೀಯ ಪಕ್ಷಗಳು ಇವತ್ತು ಇಲ್ಲಿ ಕ್ರೀಡಾಂಗಣ ಮಾಡಕ್ ಹೊರಟಿದೆ. ಹಣೆ ಬರ ಇದು. ಇದರ ಉದ್ದೇಶ ಕ್ರೀಡಾಂಗಣ ಮಾಡುವುದರ ಜೊತೆಗೆ ಈ ಫ್ಯಾಕ್ಟರಿಯನ್ನು ಮುಚ್ಚಿಸುವ ಹುನ್ನಾರ ನಡೀತಾ ಇದೆ. ಬೇರೆ ಬೇರೆ ಕಡೆಯಿಂದ ಲಾಭಿ ಮಾಡಿ ಈ ಸಿಲ್ಕ್ ಫ್ಯಾಕ್ಟರಿ ಸೀರೆಗಳನ್ನ ನೇಯ್ತಾ ಇದಾರಲ್ಲ ಪ್ರೈವೇಟ್ ಕಂಪನಿಗಳು, ಸಾವಿರಾರು ಕೋಟಿ ದುಡ್ಡನ್ನ ಇದಕ್ಕೆ ಸುರಿದು ಈ ಏನಾದ್ರೂ ಒಂದು ಕೆಟ್ಟದ ಅವಾಂತರವನ್ನ ಸೃಷ್ಟಿ ಮಾಡಿ ಇಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಿದ ಮೇಲೆ ಅಲ್ಲಿ ಫ್ಯಾಕ್ಟರಿಯಿಂದ ಬರ್ತಕ್ಕಂತ ಆ ವಾಸನೆ ಮತ್ತೆ ಈ ಬೇರೆ ಬೇರೆ ಇದನ್ನ ಸೃಷ್ಟಿ ಮಾಡ್ತಾ ಇದಾರೆ. ಈಗ ಮರ ಗಿಡ ಎಲ್ಲ ತರದಾಕಿದ್ರೆ ಈಗ ಇಂಗಾಲದ ಡೈಆಕ್ಸೈಡ್ ನ ತಗೊಂಡು ಆ ಆಮ್ಲಜನಕವನ್ನ ಮರಗಳು ಬಿಡ್ತಾ ಇದೆ. ಆ ಮರಗಳನ್ನ ಏನಾದ್ರು ಇವರು ಮರಣ ಹೋಮ ಮಾಡಿದ್ರೆ ಅಲ್ಲಿರ್ತಕ್ಕಂಥ ವಾತಾವರಣ ಅಶುದ್ಧ ಆಗುತ್ತೆ.
ಆ ಅಶುದ್ಧ ಆಗೋಂಥದನ್ನ ನೆಕ್ಸ್ಟ್ ಕ್ರೀಡಾಪಟುಗಳು ಮತ್ತೆ ಇಲ್ಲಿ ಬರ್ತಕ್ಕಂಥ ವಾಕ್ ಮಾಡಕ್ ಬರೋಂಥ ಜನ ಇಲ್ಲಿ ಸ್ಮೆಲ್ ಬರ್ತಾ ಇದೆ. ಈ ಫ್ಯಾಕ್ಟ್ರಿನ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತ ದೂರು ಕೊಟ್ಟಾಗ ಇದನ್ನ ಮುಚ್ಚಿಸುವಂತ ಹುನ್ನಾರ ನಡೀತಾ ಇದೆ ಅಂತ ನಮ್ಮ ಅಭಿಪ್ರಾಯ, ನಮ್ಮ ಅನಿಸಿಕೆ ಆಗಿದೆ.